ಆಸ್ಟ್ರೇಲಿಯಾದ ಬೋಂಡಿ ಬೀಚ್ನಲ್ಲಿ ಭೀಕರ ಭಯೋತ್ಪಾದಕರ ಗುಂಡಿನ ಸುರಿಮಳೆ, ಸಾವಿರ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ. ಆಸ್ಟ್ರೇಲಿಯಾದ ಸಿಡ್ನಿಯ ಬೋಂಡಿ ಬೀಚ್ನಲ್ಲಿ ಭೀಕರ ಭಯೋತ್ಪಾದಕ ದಾಳಿಯೊಂದು ನಡೆದಿದೆ. ಭಾನುವಾರ ಸಂಜೆ ಹೂನಕ್ಕ ಆಚರಣೆಯ ಸಂದರ್ಭದಲ್ಲಿ ಸಣ್ಣ ಉದ್ಯಾನವನದಲ್ಲಿ ನೆರೆದಿದ್ದ ಸಾವಿರ ಯಹೂದಿಗಳ ಮೇಲೆ ಇಬ್ಬರು ದಾಳಿಕೋರರು ಗುಂಡು ಹಾರಿಸಿದ್ದಾರೆ. ಸಾವಿನ ಸಂಖ್ಯೆ 16ಕ್ಕೆ ಏರಿದ್ದು 40 ಜನರು ಗಾಯಗೊಂಡಿದ್ದಾರೆ. ಮಕ್ಕಳು, ಮಹಿಳೆಯರು, ವೃದ್ಧರು ಸೇರಿದಂತೆ ಹವಾಮಾನೀಯವಾಗಿ ಸಾವನ್ನಪ್ಪಿದ್ದಾರೆ. ಪೊಲೀಸರು ಒಬ್ಬ ದಾಳಿಕೋರನನ್ನ ಕೊಂದರು, ಮತ್ತೊಬ್ಬನನ್ನ ಬಂಧಿಸಿದ್ದಾರೆ. ತಂದೆ ಮತ್ತು ಮಗ ಎಂಬ ಇಬ್ಬರು ಪುರುಷರು ಮೀನುಗಾರಿಕೆ ನೆಪದಲ್ಲಿ ಬೀಚ್ಗೆ ಬಂದು ಅವರಿಗೆ ಇಚ್ಛೆ ಬಂದಂತೆ ಗುಂಡು ಹಾರಿಸಿದ್ದಾರೆ. ಸುಮಾರು 10 ನಿಮಿಷಗಳ ಕಾಲ ದಾಳಿಕೋರರು ಬೋಟ್ ಆಕ್ಷನ್ ರೈಫಲ್ಗಳು ಹಾಗೂ ಶಾಟ್ ಗನ್ಗಳನ್ನ ಬಳಸಿ ಹತ್ಯೆಗೈದಿದ್ದಾರೆ. ಇದು ಆಸ್ಟ್ರೇಲಿಯಾದಲ್ಲಿ ಆದ ಭೀಕರ ಭಯೋತ್ಪಾದನೆಗೆ ಸೇರಿದೆ. ಪ್ರಸ್ತುತ ಯಹೂದಿಗಳ ನೆರೆಹೊರೆಗಳ ಭದ್ರತೆ ಹೆಚ್ಚಿಸಲಾಗಿದೆ. ಈ ಭಯೋತ್ಪಾದನೆ ದಾಳಿ ಆಸ್ಟ್ರೇಲಿಯಾವನ್ನ ಮಾತ್ರವಲ್ಲದೆ ಇಡೀ ಜಗತ್ತನ್ನ ಅಶಾಂತಗೊಳಿಸಿದೆ. ಆಸ್ಟ್ರೇಲಿಯಾದ ಬೋಂಡಿ ಬೀಚ್ ಸಾಮಾನ್ಯವಾಗಿ ಶಾಂತಿ ಹಾಗೂ ಸಂತೋಷದ ಸಂಕೇತವಾಗಿತ್ತು. ಆದರೆ ಈಗ ಶೋಕ ಮೌನದಲ್ಲಿ ಮುಳುಗಿದೆ. ದೇಶಗಳಲ್ಲಿ ಯಾವುದಕ್ಕೂ ಸೇಫ್ ಇಲ್ಲ. ಬಸ್ಸಲ್ಲಿ ಹೋದ್ರೆ ಸಾವು, ಟ್ರೈನಲ್ಲಿ ಹೋದ್ರೆ ಸಾವು, ಫ್ಲೈಟಲ್ಲಿ ಹೋದ್ರೆ ಸಾವು, ನಡ್ಕೊಂಡು ಹೋದ್ರೆ ಸಾವು, ಸುಮ್ಮನೆ ಕೂತ್ಕೊಂಡ್ರು ಸಾವು. ಪಾಪ ಅದೆಷ್ಟೋ ಅಮಾಯಕರ ಸಾವು. ಏನೂ ತಪ್ಪು ಮಾಡದ ಅಮಾಯಕರನ್ನ ಬಲಿ ಪಡೆದ ಉಗ್ರರಿಗೆ ಯಾವ ಶಿಕ್ಷೆ ಆಗ್ಬೇಕು ಸ್ನೇಹಿತರೆ, ನೀವೇ ತಿಳಿಸ್ಬೇಕು.